ಶ್ರೀರಾಮ ಪ್ರತಿಷ್ಠಾಪನೆಗೆ ಜನವರಿ 22 ಯಾಕೆ? ಸಂಜೀವಿನಿ ಮುಹೂರ್ತ ಜನವರಿ 22 ಯಾಕೆ ಪ್ರಾಶಸ್ತ್ಯ? ನಮ್ಮಲ್ಲಿ ಮುಹೂರ್ತವನ್ನು ಜಾತಕ ಅಥವಾ ಇನ್ನಿತರ ದಾಖಲಾತಿಗಳ ಮೇಲೆ ಗಣಿಸುತ್ತಾರಾದರೂ ಮೂಲತಃ ವೈಜ್ಞಾನಿಕವಾಗಿ ಕೂಡ ಅದಕ್ಕೆ ಅದರದ್ದೇ ಆದ ಮಹತ್ವವಿದೆ. ಮಹಾಭಾರತದಲ್ಲಿ ಭೀಷ್ಮ ಮಾತ್ರ ಜ್ಯೋತಿರ್ವಿಜ್ಞಾನದ ಪಾರಂಗತ ಮತ್ತು ಭೂಮಿಯ ಭೌಗೋಳಿಕ ಚಲನೆಯ ಆಧಾರದಲ್ಲಿ ಲೆಕ್ಕವನ್ನು ಹೇಳಬಲ್ಲ ಬಹುಶ್ರುತ ಕೋವಿದನಾಗಿದ್ದ. ಜೊತೆಗೆ ಕೃಷ್ಣನಿಗೂ ಈ ಜ್ಞಾನ ಪ್ರಾಪ್ತಿಯಾಗಿತ್ತು ಎನ್ನಲಾಗುತ್ತದೆ. ಬರುವ ಜನವರಿ 22 ಸೋಮವಾರ ಮಧ್ಯಾಹ್ನ ಮೃಗಶಿರ ನಕ್ಷತ್ರ ಸೂರ್ಯ ನೆತ್ತಿ ದಾಟುವ ಹೊತ್ತಿನಲ್ಲಿ ಚಂದ್ರನ ಪಥದ ದಿಕ್ಕು ಗುಣಿಸಿ 12 ಗಂಟೆ 29 ನಿಮಿಷ 8 ಸೆಕೆಂಡುಗಳಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡ್ ಅವಧಿಯು ಅತ್ಯಂತ ಪ್ರಾಶಸ್ತ್ಯಮಯ ಎಂದು ಲೆಕ್ಕಿಸಲಾಗಿದೆ. ಆಗ ವಾತಾವರಣದಲ್ಲಿನ ಧನಾತ್ಮಕ ಅಲೆಗಳ ಪ್ರಭಾವ ಮತ್ತು ಅಭಿಜಿತ್ ಲಗ್ನ ಮುಹೂರ್ತ ಜೊತೆಗೆ ಸಂಪೂರ್ಣ ಮಾನವ ಕುಲವನ್ನೇ ಕಾಪಾಡಬಲ್ಲ ಏಕೈಕ ದಿವ್ಯ ಔಷಧ ಎಂಬ ಅಭಿಧಾನಕ್ಕೆ ಪಾತ್ರವಾದ ಸಂಜೀವಿನಿ ಮುಹೂರ್ತ ಕೂಡ ಅದೇ ಹೊತ್ತಿನಲ್ಲಿ ಮೇಳೈಸಿದೆ. ಈ ಸಂಜೀವಿನಿ ವಿಶಿಷ್ಟತೆ ಎಂದರೆ ಪಂಚದೋಷಗಳಿಂದ ಮಾನವ ಕುಲವನ್ನು ಅಮರರನ್ನಾಗಿಸುವ ಅಪರೂಪದ ಸಂಯೋಜನೆಯದು. ಪಂಚದೋಷಗಳೆಂದರೆ ಅಗ್ನಿ, ಭಯ, ಮರಣ ಕಾರಣ, ರೋಗ, ಭೀತಿ, ಪ್ರಭುತ್ವ, ದಾಳಿ ಮತ್ತು ಸಂಭಾವ್ಯ ದುರುಳ ದುಷ್ಟರಿಂದಾಗುವ ಹಾನಿ, ಭಯಗಳು ಇದರಲ್ಲಿ ಬರುತ್ತವೆ. ಈ ಎಲ್ಲ ಭಯ ಅಥವಾ ಹಾನಿಗಳು ಈ ಹೊತ್ತಿನಲ್ಲಿ ಎರಗಲು ಸಾಧ್ಯವೇ ಇಲ್ಲ ಎಂದು ನಂಬುವ ಮತ್ತು ಶಾಸ್ತ್ರೀಯ ರೀತ್ಯ ಹುಡುಕಾಟದಲ್ಲಿ ದಕ್ಕಿದ ಸುಲಭ ಕ್ಷಣವಾದ ಕ್ಷಣ ಅದು. ಜೊತೆಗೆ ಅಭಿಜಿತ್ ಮುಹೂರ್ತ ಎಂದಾಗ ಕನಿಷ್ಠ ಎಲ್ಲ ಧನಾತ್ಮಕ ಗ್ರಹಗಳು ನಮ್ಮ ಮನೆಯಲ್ಲಿ ಇರುವ ಸಮಯ ಎಂದು ಪರಿಗಣಿಸಬಹುದಾಗಿದೆ. ಲಗ್ನಸ್ಥಾನದಲ್ಲಿ ಇರುವ ಗುರುವು ಅಳಿದುಳಿದ ದೋಷ ಪರಿಹಾರಕ್ಕೆ ಕಾಲೂರಿ ನಿಂತಿರುತ್ತಾನೆ. ದೃಢವಾಗಿ ಕಾಳಸರ್ಪದೋಷ ಅಥವಾ ವಿಷಾಪೀಡನೆ ಸಾಧ್ಯವೇ ಇರುವುದಿಲ್ಲ. ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಈ ಕಾರಣದಿಂದಲೇ ಮೃಗಶಿರ ಮಂಗಳಕರವಾಗಿ ದೇದೀಪ್ಯಮಾನ ಜ್ವಾಲೆ ಸೂಸುತ್ತಿರುತ್ತದೆ. ಹೀಗೆ ಎಲ್ಲ ಒದಗಿ ಬರುವ ಒಂದೇ ಸಮಯಕ್ಕೆ ಸಿಂಕ್ರನೈಸ್ ಆಗಿರುವ ಎಂದುಕೊಳ್ಳಬಹುದು. ಸಮಯವು ತುಂಬ ಚಿಕ್ಕ ಅವಧಿಯಲ್ಲಿರುತ್ತದೆ. ಹಾಗಾಗಿ ಈ ಸಂಜೀವಿನಿ ಮುಹೂರ್ತ ಕೇವಲ 80+ ಸೆಕೆಂಡ್ ಮಾತ್ರ ಅವತ್ತು ಲಭ್ಯವಿದೆ. ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಮೇಳೈಸುವ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ ಆಗ ಲಭ್ಯವಿರುವ ಧನಾತ್ಮಕ ಸಂಚಲನದ ಅವಧಿ ತುಂಬ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ ವಿಶಿಷ್ಟ ಎನಿಸಲು ಕಾರಣ. ಹೀಗೆ ಧಾರ್ಮಿಕ, ಆಧ್ಯಾತ್ಮಿಕ, ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನವಲನದ ವೃತ್ತದ ಪ್ರಭಾವ ಇರುವ ಸಮಯವನ್ನು ಸಂಜೀವಿನಿ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಹೊರತಾಗಿ ಕೇವಲ ಶ್ರೀರಾಮನ ಅಥವಾ ಮೋದಿಜಿಯವರ ಜಾತಕದ ಮೇಲೆ ನಿರ್ಧಾರವಾಗಿಲ್ಲ. ಬರ್ನಾಲ್ಗಳು ಸ್ವಲ್ಪ ಗಮನಿಸಲಿ. ಲಭ್ಯವಿರುವ ವಿದ್ವಾಂಸರ ಮಾಹಿತಿಯ ಅನುಸಾರ ಕ್ರೋಢೀಕರಿಸಲಾದ ಮಾಹಿತಿ. ರಾಮಮಂದಿರದ ಬಗ್ಗೆ ನಮಗೆಷ್ಟು ಗೊತ್ತು? ಹಳೆಯ ರಾಮಮಂದಿರ ಕೆಡವಿದ್ದು 1528. ಬಾಬರ್ ರಾಮಯಾತ್ರೆ ಶುರುವಾದದ್ದು 1992. ರಾಮಜನ್ಮಭೂಮಿಗೆ ಹುತಾತ್ಮರಾದವರು 2000 ಹಿಂದೂ ಕರಸೇವಕರು. ರಾಮಮಂದಿರದ ಒಟ್ಟು ಜಾಗ 70 ಎಕರೆ. ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಪಡೆದಿದ್ದು 2.7 ಎಕರೆ ಜಾಗ. ಸುಪ್ರೀಂ ಮಂದಿರ ಕಟ್ಟಲು ಆದೇಶ ಬಂದಿದ್ದು 2019. ರಾಮಮಂದಿರ ಕಟ್ಟಲು ಶಂಕುಸ್ಥಾಪನೆ 2020. ರಾಮಮಂದಿರದ ಮೊದಲ ಹಂತ ಸಂಪೂರ್ಣ 2024. ಪ್ರತಿಷ್ಠಾಪನೆ ಬಾಲರಾಮ ಪ್ರತಿಷ್ಠಾಪನೆ 22 ಜನವರಿ 2024. ರಾಮಮಂದಿರಕ್ಕೆ ಭಾರತೀಯರು ಕೊಟ್ಟ ದೇಣಿಗೆ ಒಟ್ಟು ಸುಮಾರು 5,300 ಕೋಟಿ. ಉತ್ತರ ಪ್ರದೇಶದಿಂದ 2,100 kg ತೂಕದ ಅಷ್ಟಧಾತುಗಳ ಗಂಟೆ, ತೆಲಂಗಾಣದಿಂದ 9 kg ತೂಕದ ಬಂಗಾರದ ಪಾದುಕೆಗಳು, ಸೂರತ್ ಬಂಗಾರದ ವ್ಯಾಪಾರಿಯಿಂದ 5,000 ಅಮೇರಿಕನ್ ವಜ್ರಗಳಿಂದ ತಯಾರಾದ ನೆಕ್ಲೆಸ್ಸು, ನೇಪಾಳದ ಜನಕನ ಊರಿನಿಂದ 3,000 ವಿವಿಧ ಬೆಳ್ಳಿ ಬಂಗಾರದ ಉಡುಗೊರೆಗಳು, ಉತ್ತರ ಪ್ರದೇಶದ ಬೀಗದ ವ್ಯಾಪಾರಿಯಿಂದ 400 kg ತೂಕದ 10 ಅಡಿಯ ಬೀಗ,
ಉತ್ತರ ಪ್ರದೇಶದ ತರಕಾರಿ ವ್ಯಾಪಾರಿಯಿಂದ 8 ದೇಶಗಳ ಸಮಯ ತೋರಿಸುವ ಬೃಹತ್ ಗಡಿಯಾರ. ಅಹಮದಾಬಾದ್ನಿಂದ 11.5 kg ಬೆಳ್ಳಿ ಬಂಗಾರ ಮಿಶ್ರಿತ ಬಿಲ್ಲು ಬಾಣ. ಗುಜರಾತಿನಿಂದ 108 ಅಡಿಯ 3614 kg ತೂಕದ ಕಿಲೋಮೀಟರ್ಗಳಷ್ಟು ಸುವಾಸನೆ ಬೀರುವ ಒಂದೇ ಅಗರಬತ್ತಿ. ಗುಜರಾತಿನಿಂದ ಒಟ್ಟು 5,500 kgಯಲ್ಲಿ ಕಂಚಿನ 7 ಧ್ವಜಸ್ತಂಭಗಳು ಸಿದ್ಧವಾಗಿವೆ. ನಾಗಪುರದ ಬಾಣಸಿಗನಿಂದ 7,000 kg ರಾಮ ಹಲ್ವಾ. ತಿರುಪತಿಯಿಂದ 1 ಲಕ್ಷ ಲಡ್ಡು ಪ್ರಸಾದ. ಮಥುರಾದಿಂದ 200 kg ಲಡ್ಡು ಪ್ರಸಾದ. ವಡೋದರಾದ ಕೃಷಿಕನಿಂದ 1,100 kg ಪಂಚಧಾತು ದೀಪ. 851 kg ತುಪ್ಪ ಹಿಡಿಸುವ 8 ಅಡಿ ಅಗಲ 9 ಅಡಿ ಉದ್ದದ ಜ್ಯೋತಿ. ಕರ್ನಾಟಕದಿಂದ ವಿಶ್ವವೇ ಕೈ ಮುಗಿಯುವ ರಾಮಲಾಲ್ ವಿಗ್ರಹ. ಇದು ಪುಣ್ಯಭೂಮಿಯ ತಾಕತ್ತು, ಸನಾತನ ಧರ್ಮದ ಪುನರುತ್ಥಾನದ ವರ್ಚಸ್ಸು. ನಿಮಗೆ ಈ ವಿಡಿಯೋ ಲೈಕ್ ಅನಿಸಿದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.